ಡಿಕೆಶಿ ಸಿಎಂ ಪಟ್ಟಕ್ಕೆ ಇಕ್ಬಾಲ್ ಹುಸೇನ್ ರಿಂದ ಜನವರಿ 6ರ ಮುಹೂರ್ತ ಫಿಕ್ಸ್ ಆಗಿದೆ. ಇಕ್ಬಾಲ್ ಹೇಳಿಕೆ ವೈಯಕ್ತಿಕ ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಡಿಸಿಎಂ ಡಿಕೆಶಿ ನಮ್ಮ ಆರಾಧ್ಯ ದೈವ, ಅದರಲ್ಲಿ ಎರಡನೇ ಮಾತಿಲ್ಲ. ಜನವರಿ 6ಕ್ಕೆ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಖುಷಿ ಪಡ್ತೀನಿ, ಡಿಸೆಂಬರ್ ಮುಗಿಯೋವರೆಗೆ ನಾನು ಉತ್ತರ ಕೊಡೋದಿಲ್ಲ ಅಂತ ಶಿವಗಂಗಾ ಹೇಳ್ತಾ ಇದ್ದಾರೆ. ಜನವರಿಗೆ ಸಂಕ್ರಾಂತಿ ಬರುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಕಾಯಿರಿ ಎಂದಿದ್ದಾರೆ. ಯತೀಂದ್ರ ಬಗ್ಗೆ ವರಿಷ್ಠರಿಗೆ ಸುದ್ದಿ ಮುಟ್ಟಿಸೋದಾಗಿ ಡಿಕೆಶಿ ಹೇಳಿದ್ದಾರೆ. ಹೈಕಮಾಂಡ್ ಏನು ಸೂಚನೆ ನೀಡುತ್ತೆ ಅದನ್ನ ಡಿಕೆಶಿ ಮಾಡ್ತಾರೆ. ಯತೀಂದ್ರ ಹೇಳಿಕೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಂದಿದ್ದಾರೆ. ಹೌದು, 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೇ ನಾನು ಖುಷಿ ಪಡೋದ್ರಲ್ಲಿ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯಿತು ಅಂದರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ. ಈಗ ನೋಡಿ, ನೀವೇನೇ ಮಾಡಿ ಏನೇ ಕೇಳಿ CM ಕುರ್ಚಿ ಖಾಲಿ ಆದಾಗ ಬಂದರೆ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ತೀನಿ. ಈಗ CM ಕುರ್ಚಿ ಖಾಲಿ ಇಲ್ದಾಗ ನೀವು ಏನೇ ಮಾಡೋದು ಏನೇ ಕೇಳಿದ್ರು ಅದಕ್ಕೆ ಉತ್ತರ ಎಲ್ಲಿಂದ ಬರುತ್ತೆ? ಬರೋದಿಲ್ಲ. ಸಂಕ್ರಾಂತಿ ಒಳಗಾಗೋದೇನು, ನಾಳೆ ವಾರ ಸೆಷನ್ ಇದೆ, ಅದರೊಳಗಾದ್ರೂ ನಾವು ಖುಷಿನೇ ಪಡೋದು ನಾನೇ ಮೊದಲಿಗ. ನೀವು ಯಾಕೆಂದರೆ ಮುಂಚಿಂದ ನಿಮ್ಗೆ ಹೇಳ್ಕೊಂತ ಬನ್ನಿ. ಆದರೆ ಈ ಮುಖ್ಯಮಂತ್ರಿ ವಿಷಯನ ನಾನು ಡಿಸೆಂಬರ್ ಮುಗಿಯೋರಿಗೆ ಮಾತಾಡಲ್ಲ ಅಂತ ಹೇಳಿರೋದ್ರಿಂದ ನಿಮಗೆ ಅದಕ್ಕೆಲ್ಲ ಜನವರಿ ರಿಪ್ಲೈ ಕೊಡ್ತೀನಿ. ಸಂಕ್ರಾಂತಿ ಬರ್ತಿದೆ, ಎಲ್ರಿಗೂ ಒಳ್ಳೇದು ಆಗ್ತದೆ. ಕೆಪ್ಸಿ ಅಧ್ಯಕ್ಷರು ಹೇಳಿದ್ದಾರೆ, ಯತೀಂದ್ರ ಅವ್ರ ಬಗ್ಗೆ ಗಮನ ಹರಿಸಿದ್ದೀನಿ, ಅದನ್ನು ಹೈಕಮಾಂಡ್ ಮುಟ್ಟಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಹೈಕಮಾಂಡ್ ಏನು ಸೂಚನೆ ಕೊಡುತ್ತೋ ಅದನ್ನು ಮಾಡ್ತಾರೆ. ಯತೀಂದ್ರ ಅವ್ರು ಮಾತಾಡೋದು ತಪ್ಪೆ, ನಾನು ಮಾತಾಡೋದು ತಪ್ಪೆ, ಯಾರೇ ಮಾತಾಡೋದು ತಪ್ಪೆ. ಈ ಹಿಂದೆ ಮಾತಾಡಿರೋರು ಅನುಭವಿಸಿರೋ ತಾವೆಲ್ಲ ನೋಡಿದ್ದೀರಿ. ಹಾಗಾಗಿ ಯಾರು ಮಾತಾಡಿದ್ರು ತಪ್ಪಿದೆ. ಶಿಸ್ತು ಪಾಲನಾ ಸಮಿತಿಯವ್ರನ್ನ ಒಂದು ಸತಿ ನೀವು ಕ್ವಶನ್ ಹೋಗಿ ಕೇಳಿದ್ರೆ ಉತ್ತಮ ಆಗ್ತದೆ. ಎಲ್ರಿಗೂ ಹಿಂಗೆ ನೋಟಿಸ್ ಕೊಡ್ತಿದ್ರು, ಇವ್ರಿಗೆ ಯಾಕೆ ಕೊಡ್ತಿಲ್ಲ ಅನ್ನೋ ನೀವು ಅವ್ರನ್ನ ಹೋಗಿ ಕೇಳಿದ್ರೆ ಅವ್ರು ಕರೆಕ್ಟಾಗಿ ಉತ್ತರ ಕೊಡ್ತಾರೆ. ಮುಖ್ಯಮಂತ್ರಿ ಮಗ ಅಂತ ಕೊಟ್ಟಿಲ್ವಾ, ಯಾಕೆ ಕಾರಣಕ್ಕೆ ಕೊಟ್ಟಿಲ್ಲ ಅಂತೇಳಿ. ನಾನು ನೆನ್ನೆನೂ ಹೇಳಿದ್ದೀನಿ, ನಾವು ಮುಖ್ಯಮಂತ್ರಿ ಮಗನೇ ಅಂತ. ನಾವು ನೋಡಿದ್ರೆಲ್ಲ ಗೊತ್ತಿಲ್ಲ ಮಾಧ್ಯಮದಲ್ಲಿ. ಆದರೂ ನೋಟಿಸ್ ಕೊಡ್ತದೆ ಹೈಕಮಾಂಡು. ಮುಂದಿಂದ ಅವ್ರಿಗೆ ಏನು ಕ್ರಮ ತಗೋದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನೀವು ಸಂಬಂಧಪಟ್ಟವ್ರನ್ನ ಹೋಗಿ ಕೇಳಿದ್ರು ಉತ್ತಮ. ಜನವರಿ ಸಂಕ್ರಾಂತಿ ಖುಷಿ ಇರಲೇಬೇಕಲ್ಲ, ಸೂರ್ಯಪಥ ಬದಲಾವಣೆ ಆಗ್ತಾನೆ. ಎಲ್ಲರೂ ಊಟ ತಿಂಡಿ ಅವೆಲ್ಲ ಸಾಮಾನ್ಯ ಒಂದು ವಿಶ್ವಾಸ ಕೂಟ ಅಂತಾರೆ. ಅದಕ್ಕೆ ಸೇರಿರ್ತಾರೆ, ಸಹಜ ಮನುಷ್ಯನ ಕೂಡ. ಈ ಸೆಷನ್ ನಡೆಯೋ ಸಂದರ್ಭದಲ್ಲಿ ನಾನು ರೂಮಲ್ಲಿ ದಿನ 15-20 ಜನ ಮೇಲೆ ಊಟ ಮಾಡ್ತೀವಿ ಡೈಲಿ. ಒಂದಿನ ನೀವು ಕರೆದ್ರೆ ಅಲ್ಲಿ ಹೋಗ್ತೀವಿ, ಯಾರು ಕರೆದಲ್ಲೇ ಹೋಗ್ತೋ ನಮ್ಮ ಮನೆಗೆ ಇರ್ತೀವಿ, ಇನ್ನೊಬ್ರು ರೂಮಲ್ಲಿ ಇರ್ತೀವಿ, ಎಲ್ಲ ನಮ್ಮ ವಿಶ್ವಾಸದಲ್ಲಿದ್ದೀವಿ. ಹಂಗಾಗಿ 20 ಜನ 30 ಜನ ಸೇರೋದು ಸಹಜ. ಅದಕ್ಕೆ ನೀವು ತಪ್ಪಾಗಿ ತಿಳ್ಕೊಂಡ್ರೆ ಉತ್ತರ ಏನು ಕೊಡೋದು? ಹೇಳಿಕೆ ನಂತರದಲ್ಲಿ ಈ ಹೋದ ಸೆಷನ್ನಲ್ಲೂ ಸೇರಿರೋ ತಮಗೆ ಮಾಹಿತಿ ಇರಬೇಕು ಅನ್ಸುತ್ತೆ. ಅವಾಗ ಯತೀಂದ್ರ ಅವ್ರ ಹೇಳಿಕೆನೇ ಇದ್ದಿಲ್ಲಲ್ಲ, ಮತ್ತೆ ಖಾಲಿ ಇದೆಯಾ ಕುರ್ಚಿ? ಇಲ್ಲ, ಹೋದರೆ ಇವತ್ತು ಹೋಗ್ಬೇಕಿತ್ತು, ಹೋಗ್ತಾ ಇಲ್ಲ. ಇಲ್ಲಿ ನಂದೊಂದು ಆರಾಧ್ಯ ದೇವ ಗಣಪತಿದೊಂದು ಕಾರ್ತಿಕ ಇದೆ, ಅದು ಕಾರಣ ಹೋಗ್ತಾ ಇಲ್ಲ. ಅದು ಇದು ಎಂಥದೊಂದು ಚಳುವಳಿ ಇದೆಯಲ್ಲ, ಓಟ್ ಚೋರಿ ಚಳುವಳಿ ವಿಷಯ ಹೋಗ್ತಾ ಇಲ್ಲ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.